ಎಂದರೆ ದೈಹಿಕ ಸಾಮರ್ಥ್ಯ, ಕೌಶಲ್ಯ ಮತ್ತು ಮನರಂಜನೆಯನ್ನ ಒಳಗೊಂಡಿರುವ ನಿಯಮಿತವಾಗಿ ಆಯೋಜಿಸಲ್ಪಟ್ಟ ಸ್ಪರ್ಧಾತ್ಮಕ ಚಟುವಟಿಕೆಯಾಗಿದೆ. ಯುವಕರಲ್ಲಿ ಅಪಾರ ಆಸಕ್ತಿ ಇದ್ದರೂ ಸೂಕ್ತ ವೇದಿಕೆಗಳ ಕೊರತೆಯಿಂದ ಕ್ರೀಡಾಪಟುಗಳು ಮುಂದೆ ಬರ್ತಿಲ್ಲ. ಆದರೆ ಕೆಲವು ಕ್ರೀಡೆಗಳಿಗೆ ಪ್ರೋತ್ಸಾಹವೇ ಇಲ್ಲದೆ ಕಮರಿ ಹೋಗಿವೆ. ಇಂತಹ ಸಂದರ್ಭದಲ್ಲಿ ಪ್ರೋ ಭಾರತ್ ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ ಫೆಡರೇಷನ್ ಹಾಗೂ ಕರ್ನಾಟಕ ಆರ್ಮ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ವೆಯ್ಟ್ ಲಿಫ್ಟಿಂಗ್, ರೆಸ್ಲಿಂಗ್, ಪಂಜಾ ಕುಸ್ತಿ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಕ್ರೀಡೆಗೆ ಇದೀಗ ರಾಜ್ಯ ಮಟ್ಟದಲ್ಲಿ ಹೊಸ ಉತ್ಸಾಹ ಸಿಕ್ಕಿದೆ. ಈ ಕುರಿತ ವರದಿ ಎಲ್ಲಿದೆ ನೋಡಿ. ಪ್ರೋ ಭಾರತ್ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಫೆಡರೇಷನ್ ಹಿರಿಮೆ. ವೆಯ್ಟ್ ಲಿಫ್ಟಿಂಗ್, ರೆಸ್ಲಿಂಗ್, ಪಂಜಾ ಕುಸ್ತಿ ಸ್ಪರ್ಧೆಗೆ ಗುಡ್ ರೆಸ್ಪಾನ್ಸ್. ಪ್ರೋ ಭಾರತ್ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಫೆಡರೇಷನ್ ವತಿಯಿಂದ ನ್ಯಾಷನಲ್ ಪವರ್ ಲಿಫ್ಟಿಂಗ್ ಅಂಡ್ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2026 ಅನ್ನ ಆಯೋಜಿಸಲಾಗಿತ್ತು. ಬೆಂಗಳೂರಿನ ಅರಮನೆ ರಸ್ತೆಯಲ್ಲಿರುವಂತಹ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಚಾಂಪಿಯನ್ಶಿಪ್ ಜರುಗಿತ್ತು. 3 ದಿನಗಳ ಕಾಲ ನಡೆದಿದ್ದ ಚಾಂಪಿಯನ್ಶಿಪ್ನಲ್ಲಿ ಮೊದಲನೇ ದಿನ ವೇಟ್ ಲಿಫ್ಟಿಂಗ್ ಮತ್ತು ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಅನ್ನ ನಡೆಸಲಾಯಿತು. ನಗರದ ಹಲವು ಜಿಲ್ಲೆಗಳಿಂದ ನೂರಾರು ಸ್ಪರ್ಧಿಗಳು ಸಹ ಭಾಗವಹಿಸಿದ್ರು. ಪ್ರೋ ಭಾರತ್ ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ದು 3ನೇ ಈವೆಂಟ್. ಓಕೆ, ಮುಂದೆ ನಾವು 2025ಅಲ್ಲಿ TNT ಕ್ಲಾಸಿಕ್ಕು, ನ್ಯಾಚುರಲ್ಸ್ ಒಂದು ಮಾಡಿದ್ದೀವಿ, ಎನ್ಹಾನ್ಸ್ ಒಂದು ಮಾಡಿದ್ದೀವಿ. ಸೊ ಇದು 3ನೇ ಈವೆಂಟು ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಅರೇಂಜ್ಮೆಂಟ್ಸ್ ಎಲ್ಲ ಎಕ್ಸ್ಟ್ರಾಡಿನರಿ ಆಗಿದೆ. ಆ್ಯಂಡ್ ನಮ್ಮ ಮೋಟಿವ್ ಏನಂದರೆ ಇಲ್ಲಿ ಎಲ್ಲ ಬಂದು ಆ್ಯಂಟಿ ಅಡಿಕ್ಷನ್ಸು ಜಾಸ್ತಿ ಇದೆ, ಆ್ಯಂಟಿ ಡ್ರಗ್ಸು ಎಲ್ಲ ಆ ಥರ ಎಲ್ಲ ಯಂಗ್ಸ್ಟರ್ಸು ಬಂದು ದಾರಿ ತಪ್ಪು ಹೋಗ್ತಾ ಇದ್ದಾರೆ. ಸೊ ನಾವು ಪ್ರತಿ ತಿಂಗಳು ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಇವೆಂಟ್ ಮಾಡ್ತಾ ಇರೋದು ರಿಪೀಟೆಡ್ಲಿ. ಏನಂದರೆ ಈ ಸೊಸೈಟಿಗೆ ನಮ್ಮದು ಕೊಡುಗೆ ಏನಾದರೂ ಇರಬೇಕು, ಫಿಟ್ನೆಸ್ ನಾಲೆಜ್ ಎಲ್ಲರಿಗೂ ಸೇರಬೇಕು. ಹಾಗಾಗಿ ನಾವು ಇದನ್ನು ಎವ್ರಿ ಮಂತು ಯಾವುದೋ ಒಂದು ಈವೆಂಟ್ ನಡೆಸ್ತಾ ಇದ್ದೀವಿ. ಅಪ್ಕಮಿಂಗು ಇನ್ನೂ ಸ್ಪೋರ್ಟ್ಸ್ ಇವೆಂಟ್ಸ್ ನಾವು ನಡೆಸ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಮೇಡಮ್, ನಮ್ಮ ಸಿಸ್ಟಮ್ ಇರೋದೇ ನಾವು ವ್ಯಾಯಾಮ ಮಾಡಲೇಬೇಕಾಗತ್ತೆ, ಎಲ್ಲ ಬಾಡಿಗೂ ಬೇಕಾಗತ್ತೆ ಅದು. ಸೊ ಎಕ್ಸಸೈಸು ಮತ್ತು ಈ ವಾಕಿಂಗು ಎಲ್ಲ ಮ್ಯಾಂಡೇಟ್ರಿ. ಏನಾದರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಇರಬೇಕು ಜನ. ಬರೀ ಇವಾಗ ಏನು ಮಾಡ್ತಾಯಿದ್ದಾರೆ, ಎಲ್ಲರೂ ಬಂದುಬಿಟ್ಟು ಫೋನ್ ಇಟ್ಕೊಂಡು ಫೋನಲ್ಲಿ ವೀಡಿಯೋ ಗೇಮ್ಸ್ ಆಡ್ಕೊಂಡು ಹಂಗೆ ಇರ್ತಾರಲ್ಲ. ಸೊ ಅಂಥವರೆಲ್ಲ ಬಂದಿಲ್ಲಿ ನೋಡಬೇಕು ಜನ. ಆ್ಯಂಡ್ ರೀಸೆಂಟ್ಲಿ ಒಂದು ನನ್ನ ಫ್ರೆಂಡ್ ಅವರು ಮನೇಲಿ ಆಗಿರೋ ಇನ್ಸಿಡೆಂಟು, ಅವ್ರ ಮಗ ದಾರಿ ತಪ್ಪಿ ಹೋಗಿ ಆ ಪೇರೆಂಟ್ಸ್ ಎಷ್ಟು ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಫೀಲ್ ಪಟ್ಟಿದ್ದಾರೆ. ಅವ್ರ ಕಷ್ಟ ಎಲ್ಲ ನೋಡೋಕ್ಕಾಗಲ್ಲ ಮೇಡಮ್, ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಸೊ ಇಂಥ ಈವೆಂಟ್ಸ್ಗೆ ಎಲ್ಲ ಬಂದು ಸಪೋರ್ಟ್ ಮಾಡಿ, ನಮ್ಮ ಫೆಡ್ರೇಷನ್ನು ಸಪೋರ್ಟ್ ಮಾಡಬೇಕು, ನಮ್ಮನ್ನು ಸಪೋರ್ಟ್ ಮಾಡಬೇಕು, ಸ್ಪೋರ್ಟ್ಸ್ ಬೆಳೆಸಬೇಕು. ಓಕೆ, ಸೊ ಅಡಿಕ್ಷನ್ಸಿಂದ ಆಚೆ ಬರಬೇಕು. ಈ ಫೋನ್ ಅಡಿಕ್ಷನ್ ಆಗಿರಲಿ, ಬೇರೆ ಯಾವುದೇ ಅಡಿಕ್ಷನ್ಸ್ ಆಗಿರಲಿ, ಯಂಗ್ಸ್ಟರ್ಸ್ ಯಾರೂ ದಾರಿ ತಪ್ಪು ಹೋಗಬಾರ್ದು. ಎಲ್ಲರೂ ಬಂದು ಪವರ್ ಲಿಫ್ಟಿಂಗ್ ಮಾಡಬೇಕು, ವೆಯ್ಟ್ ಲಿಫ್ಟಿಂಗ್ ಮಾಡಬೇಕು, ಏನಾದರೂ ಒಂದು ಗೇಮು, ಫುಟ್ಬಾಲ್, ವಾಲಿಬಾಲ್, ಎನಿ ಆ್ಯಕ್ಟಿವಿಟೀಸು ಚೆನ್ನಾಗಿ ಅವ್ರು ಆರೋಗ್ಯವಾಗಿ ಇರಬೇಕಂದ್ರೆ ವ್ಯಾಯಾಮ ಇಂಪಾರ್ಟೆಂಟು, ಮಾಡಲೇಬೇಕಾಗುತ್ತೆ. ಇನ್ನು 2ನೇ ದಿನ ಪಂಜಾ ಕುಸ್ತಿ ಸೇರಿದಂತೆ ಪವರ್ ಲಿಫ್ಟಿಂಗ್ ಪೈಪೋಟಿ ಆಟವನ್ನ ಸಹ ಆಯೋಜನೆ ಮಾಡಲಾಗಿತ್ತು. ಪಂಜಾ ಕುಸ್ತಿ ಸಾಮಾನ್ಯವಾಗಿ ಮನೋರಂಜನೆಗಾಗಿ ಆಡುವ ಆಟ ಎಂಬ ಭಾವನೆ ಇದ್ರೂ ಸಹ ಇದು ಒಂದು ತಂತ್ರಜ್ಞಾನದ ಶಕ್ತಿ ಮತ್ತು ಮನೋಬಲದ ಕ್ರೀಡೆ. ಈಗ ಅದನ್ನ ವೃತ್ತಿಪರ ಕ್ರೀಡೆಗಾಗಿ ರೂಪಿಸುವ ದಿಟ್ಟ ಹೆಜ್ಜೆಯನ್ನ ರಾಜ್ಯದಲ್ಲಿ ಇಡಲಾಗಿದೆ. ಪ್ರೋ ಭಾರತ್ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಫೆಡರೇಷನ್ ಹಾಗೂ ಕರ್ನಾಟಕ ಆರ್ಮ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಪಂಜಾ ಕುಸ್ತಿ ಸ್ಪರ್ಧೆ ನಡೆದಿತ್ತು. ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ನೂರಾರು ಕ್ರೀಡಾಪಟುಗಳು ಭಾಗವಹಿಸಿದ್ರು. ಇನ್ನು ಪುರುಷರು ಹಾಗೂ ಮಹಿಳೆಯರು ಸೇರಿದಂತೆ ವಿವಿಧ ತೂಕ ವರ್ಗದಲ್ಲಿ ಸ್ಪರ್ಧೆಯನ್ನ ನಡೆಸಲಾಯಿತು. ವಿಜೇತರಿಗೆ ಪ್ರಶಸ್ತಿ ಪದಕ ಹಾಗೂ ಪ್ರಮಾಣ ಪತ್ರಗಳನ್ನು ಸಹ ವಿತರಿಸಲಾಗಿದೆ. ನಮಸ್ತೆ, ನನ್ನ ಹೆಸರು ಶ್ರೀಧರ್ ಅಂತ, ನ್ಯಾಷನಲ್ ಪವರ್ ಲಿಫ್ಟರ್ ಆ್ಯಂಡ್ ಇಂಟರ್ನ್ಯಾಷನಲ್ ಪವರ್ ಲಿಫ್ಟರ್ ಆ್ಯಂಡ್ ನ್ಯಾಷನಲ್ ರೆಫ್ರಿ ಆಲ್ಸೋ. ಸೊ ಇವತ್ತು ನಡೀತಾ ಇರೋ ಈ ಒಂದು ನ್ಯಾಷನಲ್ ಲೆವೆಲ್ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್, ಸೊ ಇದು ಓನ್ಲಿ ನ್ಯಾಷನಲ್ ಅಲ್ಲ, ಇದು ಇಂಟರ್ನ್ಯಾಷನಲ್ಗೆ ಟ್ರಯಲ್ಸ್ ನಡೀತಾ ಇದೆ. ಸೊ ವಿ ಆರ್ ಸೆಲೆಕ್ಟಿಂಗ್ ಇಂಟರ್ನ್ಯಾಷನಲ್ ಅಥ್ಲೀಟ್ಸ್ ಇನ್ ಸೇಮ್ ಪ್ಲಾಟ್ಫಾರ್ಮ್. ಸೊ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಂದು ಅವಕಾಶ ಸಿಗಲಿ, ಇಂಟರ್ನ್ಯಾಷನಲಲ್ಲಿ ಹೋಗಿ ಭಾಗವಹಿಸಲಿ ಅಂತ ಅವರಿಗೆ ಮೋಟಿವೇಟ್ ಆಗೋ ರೀತಿಯಲ್ಲಿ ಈ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದೀವಿ. ಸೊ ಇದ್ರ ಮೂಲಕ ಹೇಳೋದೇನೆಂದರೆ, ಸೊ ಎವ್ರಿ ಒನ್ ಹ್ಯಾಸ್ ಟು ಬಿ ಫಿಟ್ ಆ್ಯಂಡ್ ಬಿ ಸ್ಪೋರ್ಟ್ಸ್. ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ
ಪ್ರೋತ್ಸಾಹ. ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಚಾಂಪಿಯನ್ಶಿಪ್. ದೇಶ ಮಟ್ಟದಲ್ಲಿ ಪಂಜಾ ಕುಸ್ತಿ ಕ್ರೀಡೆಗೆ ಇನ್ನೂ ಹೆಚ್ಚಿನ ಮಾನ್ಯತೆ ಸಿಗಬೇಕಿದ್ದು, ಅದಕ್ಕಾಗಿ ಆಲ್ ಇಂಡಿಯಾ ಫೆಡರೇಷನ್ ಆಫ್ ಆರ್ಮ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳನ್ನು ಆಯೋಜಿಸುವ ಕಾರ್ಯವೂ ಸಹ ನಡೀತಾ ಇದೆ. ರಾಜ್ಯದ ಯುವಕರಲ್ಲಿ ಈ ಕ್ರೀಡೆಗೆ ಹೆಚ್ಚಿನ ಆಸಕ್ತಿ ಮೂಡಿಸಲು ತರಬೇತಿ ಶಿಬಿರಗಳು, ಜಾಗೃತಿ ಅಭಿಯಾನಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಚಾರ ಮಾಡುವಂತಹ ಕಾರ್ಯಗಳನ್ನು ಸಹ ಇದೀಗ ಹಮ್ಮಿಕೊಳ್ಳಲಾಗ್ತಾ ಇದೆ. ಮುಂದಿನ ಜೂನ್ ತಿಂಗಳಲ್ಲಿ ರಾಷ್ಟ್ರೀಯ ಮಟ್ಟದ ಪಂಜಾ ಕುಸ್ತಿ ಸ್ಪರ್ಧೆಗೆ ಇದೀಗ ಆಯೋಜನೆ ಮಾಡುವ ಸಿದ್ಧತೆಗಳು ಸಹ ಬಹಳ ಭರದಿಂದ ಸಾಗ್ತಾ ಇವೆ. Good afternoon everyone, myself Shamsia, I am from Golden Gym. Shabir Pasha is my coach and I am here not only to show my strength or anything like that. You know, we are here to promote the fitness in everyone's life, and we also want to show them how important is the fitness today in everyone's life. You know, people are coming across different kinds of diseases, health issues and all that, so that they get rid of all these situations. You know, this is very important. Even they have to adapt in their lives, and this is a program I am attending for the second time. I am very energetic and very much happy to attend this and to promote myself here and the fitness as well, and to show the importance of fitness in everyone's life. That is more important. And my coach, he is my motivation forever, and he is the one who has made me to reach this level, has helped me to reach this level. ಲಾಸ್ಟ್ ಟೈಮ್ ನಾವು ಬಂದಿದ್ದು ಜಸ್ಟ್ ಸುಮ್ಮನೆ ಅಟೆಂಡ್ ಮಾಡೋಕ್ಕೆ ಬಂದಿದ್ದು ಕಾಂಪಿಟೇಷನ್ನ. ಬಟ್ ಈ ಸಲ ನ್ಯಾಷನಲ್ ಇದೇ ಅಸೋಸಿಯೇಷನ್ ಅವರು ಇದು 2ನೇ ಸಲ ನಡೆಸ್ತಾ ಇದ್ದಾರೆ, ಅದು ನ್ಯಾಷನಲ್ ಲೆವೆಲ್ಲು. ಇನ್ ಕೇಸ್ ಇದರಲ್ಲೇನೋ ಇಂಟರ್ನ್ಯಾಷನಲ್ಗೆ ಸೆಲೆಕ್ಷನ್ ಇದೆ ಅದರಿಂದ ನಾವು ಬಂದು ಟೋಟಲ್ 20 ಮೆಂಬರ್ಸ್ ಬಂದಿದ್ದೀವಿ. ನಾವು ಬಂದಿರೋದು ಲಗ್ಗೆರೆ ಜಿಮ್ಮಿಂದ, ವಿಷನ್ ಆಫ್ ಕ್ರೈಸ್ಟ್ ಫಿಟ್ನೆಸ್ ಜಿಮ್ಮಿಂದ. 20 ಮೆಂಬರ್ಸ್ ಇದ್ದೀವಿ. ಇವತ್ತು ಬಂದು ಸಬ್ ಜೂನಿಯರು, ಜೂನಿಯರು ಆ್ಯಂಡ್ ವುಮೆನ್ಸ್ ಕ್ಯಾಟಗರಿ ನಡೀತಾ ಇದೆ. ನಾಳೆ ಬಂದು ಸೀನಿಯರ್ಸು ಆ್ಯಂಡ್ ಮಾಸ್ಟರ್ಸ್ ನಡೆಯುತ್ತೆ. ಇನ್ನೇನು ಮತ್ತು ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಮೇಡಮ್. ಈಗಿರೋ ಪೊಲ್ಯೂಷನ್ಗೆ, ಫುಡ್ ಕಂಪೇರ್ ಮಾಡಿದ್ರೆ ಮತ್ತು ನಾವಿರೋ ಜನ್ರೇಷನ್ ಬಗ್ಗೆ ಎಲ್ಲ ನೋಡಿದ್ರೆ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಇದೆ. ಬಟ್ ಪವರ್ ಲಿಫ್ಟಿಂಗ್ ಅನ್ನೋದು ಎಲ್ಲೂ ಇರಲಿಲ್ಲ. ಈಗ ಇತ್ತೀಚೆಗೆ ಪವರ್ ಲಿಫ್ಟಿಂಗ್ ಜಾಸ್ತಿ ನಡೀತಾ ಇದೆ. ಅದಕ್ಕೆ ತುಂಬ ಖುಷಿ ಆಗ್ತಾಯಿದೆ ಮೇಡಮ್. ಈ ಥರ ಕಾಂಪಿಟೇಷನ್ಗಳೆಲ್ಲ ಜಾಸ್ತಿ ನಡೀಬೇಕು. ಇನ್ನು ರಾಜ್ಯದ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ದೇಶ ಮಟ್ಟದಲ್ಲಿ ಮಿಂಚುವ ಅವಕಾಶ ಕಲ್ಪಿಸೋದೇ ಸಂಘಟಕರ ಪ್ರಮುಖ ಗುರಿಯಾಗಿದೆ. ಸರ್ಕಾರವು ಪಂಜಾ ಕುಸ್ತಿ ಕ್ರೀಡೆಗೆ ಅಗತ್ಯ ಬೆಂಬಲ ನೀಡಬೇಕು ಎಂಬ ಮನವಿಯನ್ನು ಸಹ ಇದೀಗ ಸಂಘಟನೆಗಳು ಮಾಡ್ತಾ ಇವೆ. ಪಂಜಾ ಕುಸ್ತಿ ನಮ್ಮ ದೇಶದಲ್ಲಿ ಇನ್ನೂ ಸಹ ಪ್ರಚಲಿತ ಕ್ರೀಡೆ ಆಗಿಲ್ಲ. ಆದರೆ ಯುವಕರಲ್ಲಿ ಅಪಾರ ಶಕ್ತಿ ಮತ್ತು ಆಸಕ್ತಿ ಇದೆ. ಅದನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಲು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಗಳನ್ನ ಆಯೋಜಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಕ್ರೀಡಾಪಟುಗಳು ಭಾಗವಹಿಸುವಂತೆ ಮಾಡಲು ನಮ್ಮ ಪ್ರಯತ್ನ ನಡೆಯುತ್ತಿದೆ. ಸರ್ಕಾರವು ಈ ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕು ಎಂದು ಪ್ರೆಸಿಡೆಂಟ್ ಕರ್ನಾಟಕ ಆರ್ಮ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಲಕ್ಷ್ಮಣ್ ದೀಕ್ಷಿತ್ ಮನವಿಯನ್ನ ಮಾಡಿದ್ದಾರೆ. ನಮಸ್ಕಾರ. ಇವತ್ತು ಇಲ್ಲಿ ಕರ್ನಾಟಕ ಆರ್ಮ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಏನು ಆರ್ಮ್ ಸ್ಪೋರ್ಟ್ಸ್ ಪಂಜಾ ಕುಸ್ತಿ ಅಂತ ಏನು ಹೇಳ್ತೀವಿ, ಅದರದ್ದು ಸ್ಪೋರ್ಟ್ಸ್ ಕಾಂಪಿಟೇಷನ್ ನಡೀತಾ ಇದೆ, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ನು. ಈ ಒಂದು ಪಂಜಾ ಕುಸ್ತಿ ಅನ್ನೋದು ಏನಂತ ಹೇಳಿದ್ರೆ ಇದು ಬಹಳ ಪುರಾತನವಾದಂಥ ಒಂದು ಸ್ಪೋರ್ಟ್ಸು. ಅದನ್ನು ನಮ್ಮ ದೇಶದಲ್ಲಿ ಇದು ಅಷ್ಟಾಗಿ ಪ್ರಚಲಿತದಲ್ಲಿಲ್ಲ. ಈಗ ನಾವು ಕರ್ನಾಟಕ ಆರ್ಮ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಹಾಗೂ ಆಲ್ ಇಂಡಿಯಾ ಫೆಡರೇಷನ್ ಆಫ್ ಆರ್ಮ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಮತ್ತು ಇದು ಇಂಟರ್ನ್ಯಾಷನಲ್ ಆರ್ಮ್ ಸ್ಪೋರ್ಟ್ಸ್ ಫೆಡರೇಷನ್ ಅಂತ ನಾವೆಲ್ಲ ಸೇರಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆರ್ಗನೈಸೇಷನ್ನ ಮಾಡಿ ಇದ್ರ ಮುಖಾಂತರ ಕರ್ನಾಟಕದಲ್ಲಿ ಈ ಆರ್ಮ್ ಸ್ಪೋರ್ಟ್ಸ್ನ ನಾವು ಪಂಜಾ ಕುಸ್ತಿನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಇದೇ ಜೂನ್ ಅಲ್ಲಿ 2026ರಲ್ಲಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಡೆಯಲು ನಾವು ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಿರೋಂಥ ಎಲ್ಲ ಒಂದು ಇದು ಸ್ಪೋರ್ಟ್ಸ್ ಅಥಾರಿಟಿಗಳಾಗಿರ್ಬೋದು ಹಾಗೂ ಪ್ಲೇಯರ್ಸ್ ಆಗಿರ್ಬೋದು, ಇವ್ರಿಗೆ ಈ ಮುಖಾಂತರ ನಾವು ಧನ್ಯವಾದಗಳನ್ನ ತಿಳಿಸ್ಕೊಂಡು ಈ ಕರ್ನಾಟಕ ಆರ್ಮ್ ಸ್ಪೋರ್ಟ್ಸ್ ಏನು ಪಂಜಾ ಕುಸ್ತಿ ಅನ್ನೋದಿದೆ, ಪುರಾತನವಾದಂಥ ಒಂದು ಗೇಮು, ಇದನ್ನು ಕರ್ನಾಟಕದಲ್ಲಿ ಇನ್ನಷ್ಟು ನಾವು ಬೆಳೆಸಬೇಕು ಅಂಥೇಳಿ ಎಲ್ಲ ಯುವಕರಲ್ಲಿ ಹಾಗೂ ಸರ್ಕಾರದಲ್ಲಿ ನಾವು ಪ್ರೇರಣೆ ಮಾಡ್ಕೊತಾ ಇದ್ದೀವಿ. ಒಟ್ನಲ್ಲಿ ಪ್ರಚಾರದ ಕೊರತೆಯಿಂದ ಹಿಂದುಳಿದಿದ್ದ ಪಂಜಾ ಕುಸ್ತಿ ಕ್ರೀಡೆ ಸೇರಿದಂತೆ ಅನೇಕ ಕ್ರೀಡೆಗಳಿಗೆ ಇದೀಗ ಹೊಸ ಚೈತನ್ಯ ಸಿಕ್ಕಿದೆ. ಸೂಕ್ತ ವೇದಿಕೆ, ತರಬೇತಿ ಮತ್ತು ಸರ್ಕಾರದ ಬೆಂಬಲ ದೊರಕಿದ್ರೆ ರಾಜ್ಯದ ಯುವಕರು ಈ ಕ್ರೀಡೆಯಲ್ಲಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವ ವಿಶ್ವಾಸ ಸಂಘಟಕರದಾಗಿದೆ.
ರಾಜ್ಯದಲ್ಲಿ ಪ್ರಚಾರದ ಕೊರತೆಯಿಂದ ಹಿಂದುಳಿದಿದ್ದ ಪಂಜಾ ಕುಸ್ತಿ ಕ್ರೀಡೆ ಸೇರಿದಂತೆ ಅನೇಕ ಕ್ರೀಡೆಗಳಿಗೆ ಇದೀಗ ಹೊಸ ಚೈತನ್ಯ ಸಿಕ್ಕಿದೆ. ಸೂಕ್ತ ವೇದಿಕೆ, ತರಬೇತಿ ಮತ್ತು ಸರ್ಕಾರದ ಬೆಂಬಲ ದೊರಕಿದೆ. ರಾಜ್ಯದ ಯುವಕರು ಈ ಕ್ರೀಡೆಯಲ್ಲಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವ ವಿಶ್ವಾಸ ಸಂಘಟಕರದ್ದು.